ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿರೋದು ಬೆಂಗಳೂರಿಂದ ಕೇರಳ ಹೊರಟಿದ್ವಿ. ಕೇರಳದಲ್ಲಿ ಎಲ್ಲೂ ಇಂಥ ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇಲ್ಲ. ಅಂದಿದ್ರೆ ಯಾವ ಪ್ಲೇಸ್ ಸಿಗುತ್ತೋ ಅದನ್ನು ನೋಡಿಕೊಂಡು ವಾಪಸ್ ಬೆಂಗಳೂರಿಗೆ ಬರೋದು. ಸೊ ಈಗ ನೀವು ನೋಡ್ತಾ ಇರ್ಬೋದು, ಕೇರಳ ರೀಚ್ ಆಗಿದ್ದೀವಿ. ಕೇರಳದಲ್ಲಿ ಫಸ್ಟ್ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಅದನ್ನು ನೋಡ್ಕೊಂಡು ಬನ್ನಿ. ಸೊ ಈಗ ನೀವು ನೋಡ್ತಾ ಇರೋದು ಲೇಕ್ ಡಿ ವ್ಯೂ ಪಾಯಿಂಟ್ ಅಂತ. ನಾವು ಆಲ್ರೆಡಿ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ವಿ ಈ ಪ್ಲೇಸ್ಗೆ. ಸೊ ಕ್ಲೌಡ್ಸ್ ಎಲ್ಲ ತುಂಬ ಆಲ್ರೆಡಿ ಕವರ್ ಆಗಿಬಿಟ್ಟಿತ್ತು. ಸೊ ನಮ್ಮದು ಏನು ಪ್ಲೇಸಸ್ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ. ಬಟ್ ನೀವು ನೋಡ್ಬೋದು, ಫಾಗ್ ಎಲ್ಲ ತುಂಬ ಕವರ್ ಆಗಿಬಿಟ್ಟಿದೆ. ರೋಡ್ ಆಗಲಿ ಒಂದು ಮೌಂಟೇನ್ಸ್ ಆಗಲಿ ಅಷ್ಟು ಕ್ಲಿಯಾರಿಟಿಯಾಗಿ ಕಾಣಿಸ್ತಾ ಇಲ್ಲ. ಬಟ್ ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡೋಕೆ ಮಾತ್ರ. ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ನಾವು ಹೋಗಿದ್ದೆ ನಾನು ನನ್ನ ತಮ್ಮ ಇಬ್ಬರೇ. ನಾವು ಹೋಗಿದ್ದ ಟೈಮ್ಗೂ ಅಲ್ಲಿ ಫಾಗ್ ಕವರ್ ಆಗಿದ್ದಕ್ಕೂ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾವು ನಮ್ಮ ಲೈಫಲ್ಲಿ ಈ ಥರ ನೋಡ್ತಾ ಇರೋದು. ಸೊ ಹಾಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆ ಫಾಗಲ್ಲಿ ಸಣ್ಣದಾಗಿ ಮಳೆನೂ ಬಂತು. ಮಳೆಯಲ್ಲೂ ನಿಲ್ಲಿಸ್ತಲೇ ಗಾಡಿನ ಓಡಿಸ್ಕೊಂಡು ನಮ್ಮದು ನೆಕ್ಸ್ಟ್ ಜರ್ನಿಗೆ ಹೋದ್ವಿ. ಮತ್ತು ಇನ್ನೊಂದು ವ್ಯೂ ಪಾಯಿಂಟ್ ಸಿಕ್ತು. ಸಣ್ಣದಾಗಿ ನೀರು ಹರಿತಾ ಇತ್ತು. ಸೊ ನಾವೆಲ್ಲೂ ಸ್ಟೇ ಆಗಿ ಪ್ಲೇಸ್ ನೋಡೋದಕ್ಕಿಂತ ಆನ್ ದಿ ವೇ ಪ್ಲೇಸಸ್ ಚೆನ್ನಾಗಿತ್ತು ತುಂಬ. ಬಟ್ ಮಳೆ ಬಂದಾಗ ಗಾಡಿನ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಯಾವ ಟೈಮಲ್ಲಿ ಸ್ಕಿಡ್ ಆಗುತ್ತೆ ಹೇಳೋಕ್ಕಾಗಲ್ಲ. ಪ್ಲಸ್ ಈ ಕೋತಿಗಳು ಬೇರೆ ದಾರಿಲಿ ಓಡಾಡ್ತಾನೆ ಇರ್ತವೆ. ನಾವೇನಾದ್ರು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಗಾಡಿ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ತುಂಬ ಇರುತ್ತೆ. ಸೊ ರನ್ನಿಂಗ್ ಗಾಡಿ ಸೆಕ್ಷನಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿ ಗಾಡಿ ಡ್ರೈವ್ ಮಾಡಬೇಕು. ಬಟ್ ಆಗ ಮಳೆ ಬೀಳ್ತಿರೋದ್ರಿಂದ ಒಳ್ಳೊಳ್ಳೆ ಫಾಲ್ಸ್ ಆಗ್ತಾನೆ ನೀರು ತುಂಬ ಹರಿತಾ ಇತ್ತು. ಸೊ ಅದನ್ನು ನೋಡಿಕೊಂಡು ನಮ್ಮದು ಜರ್ನಿ ಬೇಗ ಹೋಗ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ನಾವು ಒಂದು ಯಾವ್ದಾದ್ರು ಬೀಚ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕ ಗ್ರೀನರಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಸೀನರಿ ಅಂತ. ಇದನ್ನು ನೋಡಿಕೊಂಡು ನಾವೆಲ್ಲೂ ಸ್ಟೇ ಆಗಿಲ್ಲ, ಬರೀ ಟ್ರಾವೆಲೇ ಮಾಡ್ತಾಯಿದ್ವಿ. ಇನ್ನೂ ಒಂದು 150 ಕಿಲೋಮೀಟರ್ಸ್ಗೆ ನಮಗೆ ಬೀಚ್ ಸಿಗೋದು. ಅದು ಇನ್ನೂ ಮೋರ್ ದೆನ್ 200 ಕಿಲೋಮೀಟರ್ಸ್ ಆಗ್ಬೋದು. ನೋಡೋಣ, ರೋಡ್ ಸೀನ್ಸ್ ನೋಡಿಕೊಂಡು ನೆಕ್ಸ್ಟ್ ಬೀಚ್ಗೆ ಹೋಗೋಣ. ಟರ್ನಿಂಗ್ಸು ತುಂಬಾ ಜಾಸ್ತಿ ಇದೆ, ಎಲ್ಲ ಏರ್ ಪಿನ್ ಟರ್ನಿಂಗ್ಸು. ಕೇರ್ಫುಲ್ಲಾಗಿ ಟರ್ನ್ ಮಾಡಬೇಕು. ಸ್ವಲ್ಪ ಸ್ಕಿಡ್ ಆದ್ರೂ ಇಬ್ಬರು ಬೀಳ್ತೀವಿ. ಕ್ಲೈಮೇಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಹೋಗಿರೋ ಟೈಮಿಂಗ್ ತುಂಬ ಚೆನ್ನಾಗಿದೆ. ಎಲ್ಲ ಕಡೆನೂ ಸೀನರಿನೇ, ಎಲ್ಲ ಕಡೆ ಗಾಡಿ ನಿಲ್ಲಿಸ್ಬೇಕು ಅಂತ ಅನಿಸುತ್ತೆ. ಅದ್ರ ಜೊತೆ ಮಳೆ ಬೇರೆ. ಇಂತೂ ನಾವು ಬೀಚ್ ಬಂದ್ವಿ. ಈ ಬೀಚ್ ಹೆಸರು ಡ್ರೈವ್ಯೂ ಬೀಚ್ ಅಂತ. ಯಾವುದೇ ಗಾಡಿ ಆದ್ರೂ ಬೀಚ್ ಒಳಗಡೆ ಬರ್ಬೋದು. ಇದು ನನ್ನ ತಮ್ಮ ರೆಫರ್ ಮಾಡಿದ್ವಿ ಲೊಕೇಶನ್ನ. ಸೊ ಇದ್ದಿದ್ದು ಆ್ಯಕ್ಚುಲಿ 200 ಕಿಲೋಮೀಟರ್ಸ್. ಸೊ ನಾವು ರೋಡ್ ಮಿಸ್ ಆಗಿ 2 ಕಿಲೋಮೀಟರ್ ಜಾಸ್ತಿ ತಡ್ಕೊಂಡ್ಬಂದಿದ್ವಿ. ಸೊ ಓಕೆ, ನಮ್ಮದು ಟ್ರಿಪ್ನ ಈಗ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್.